ಆದರೆ ನಿಜಕ್ಕೂ ಕೂಡ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸುದೀಪ್ಗೆ ಆಹ್ವಾನ ಇತ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮತ್ತು ಜಿಜ್ಞಾಸೆ ಇನ್ನೂ ಕೂಡ ಮುಂದುವರಿತಾ ಇದೆ. ನಿನ್ನೆ ಸಾಧು ಕೋಕಿಲ ಕೊಟ್ಟ ಲಿಸ್ಟ್ನಲ್ಲಿ ಸುದೀಪ್ ಹೆಸರಿದೆ. ಯಾರ್ಯಾರು ಕೊಟ್ಟಿದ್ದೀವಿ ಅಂತ ಅವರು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದಾರಲ್ಲ, ಸೈನ್ ಬೇರೆ ತಗೋತಾರಲ್ಲ, ಅವರು ಯಾರೋ ಮ್ಯಾನೇಜರ್ ಯಾರೋ ಸೈನ್ ಮಾಡಿದ್ದಾರೆ ಇದೆ. ಆದರೆ ಸಾಧು ಕೋಕಿಲ ಕೊಟ್ಟಿದ್ದು ಈ ವರ್ಷದ ಆಹ್ವಾನದ ಲಿಸ್ಟೋ ಅಥವಾ ಕಳೆದ ವರ್ಷದ ಆಹ್ವಾನದ ಲಿಸ್ಟೋ ಅಂತಕ್ಕಂಥ ಗೊಂದಲ ಇದೆ. ಸುದೀಪ್ಗೆ ಆಹ್ವಾನನೇ ಬಂದಿಲ್ಲ ಅಂತ ಅವರ ಮ್ಯಾನೇಜರ್ ಹೇಳ್ತಾರೆ. ಹಾಗಾದರೆ ಸಾಧು ಕೋಕಿಲ ಹೇಳಿದ್ದು ನಿಜನಾ ಅಥವಾ ಸುದೀಪ್ ಮ್ಯಾನೇಜರ್ ಹೇಳಿದ್ದು ಸತ್ಯನಾ, ಯಾವುದು ಅಂತ? ಯಾಕೆಂದರೆ ಸಾಧು ಕೋಕಿಲ ಅವ್ರು ಮಾತನಾಡ್ಬೇಕಾದ್ರೆ ಮೊಬೈಲ್ ತೋರಿಸ್ತಾರೆ, ನೋಡಿ ಹೋದ ವರ್ಷ ನಾವು ಕಳಿಸಿರೋ ಲಿಸ್ಟು ನಮ್ಮ ಹತ್ರ ಇದೆ ಅಂತ ತೋರಿಸ್ತಾರೆ. ಹಾಗಾಗಿ ಅವ್ರು ಕೊಟ್ಟಿರೋ ಲಿಸ್ಟು ಲಾಸ್ಟ್ ಇಯರ್ದ ಈ ವರ್ಷದ ಅಂತ. ಮಾನ್ಯ DCM ಸಾಹೇಬರು ಹೇಳ್ತಾರೆ, ಚಿತ್ರೋತ್ಸವದಲ್ಲಿ ಕಲಾವಿದರು ಭಾಗಿಯಾಗಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದ್ರ ವಿಚಾರವಾಗಿ ಒಂದಿಷ್ಟು ಮಾತನಾಡಿದ್ರು. ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ವಿಚಾರ. DK ಶಿವಕುಮಾರ್ ಸಾಹೇಬರು ನಮ್ಮ ಸಿನಿಮಾ ರಂಗಕ್ಕೆ ದೂರ ಇರೋರಲ್ಲ, ಅವರು ತುಂಬ ಹತ್ತಿರದವ್ರು. ಅದರಲ್ಲೂ ಸಿನಿಮಾದವರು ಅಂದರೆ ಅವ್ರಿಗೆ ಭಾಳ ಆತ್ಮೀಯ. DK ಶಿವಕುಮಾರ್ ಸಾಹೇಬ್ರಿಗೂ ಅಷ್ಟೇ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಅಷ್ಟೇ, ನಮ್ಮ ಮನೆಯವರು ಅಂತ ಅಂದ್ಕೊಂಡಿರೋರು ಅವರು. ಸೊ ವೇದಿಕೆ ಮೇಲೆ ಬಂದಾಗ ಆ ಒಂದು ಲೀನಿಯನ್ಸ್ ನನಗಿರ್ತದೆ. ನಾನು ವೇದಿಕೆ ಮೇಲೆಲ್ಲ ನನ್ನ ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ನಾನು ಆರಾಮಾಗಿ ನಮ್ಮ ಮನೇಲಿ ಜೊತೆ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ದಂಗೆ ಮಾತಾಡ್ತೀನಿ. ಅದರಿಂದಾಗಿ ಅದೇ ಒಂದು ದೊಡ್ಡ ವಿಷಯ ಆಗಲ್ಲ. ಇಲ್ಲಿ ನೂರಾರು ಪತ್ರಿಕೆಗಳು ಏನು ಆಹ್ವಾನ ಪತ್ರಿಕೆಗಳನ್ನ ಕೊಟ್ಟು, ನೂರಾರು ಪಾಸ್ಗಳನ್ನ ಕೊಟ್ಟು ನಾನು ಕೇಳಿದ್ದೀನಿ ಕೂಡ. ಇದೇ ಸಾರಗೋವಿಂದವರು ಅಲ್ಲೇ ಇದ್ದರು, ಅಧ್ಯಕ್ಷರು ಇದ್ದರು. ಅವರಿದ್ದಾಗ ಇವ್ರು ಯಾರ್ಯಾರಿಗೆ ಕೊಡ್ತೀರಾ ಅಂತಲೂ ಕೇಳಿದಾಗ ಡಿಸ್ಟ್ರಿಬ್ಯೂಟರ್ಸ್ಗೆ, ಎಕ್ಸಿಬಿಟರ್ಸ್ಗೆ ಇವ್ರಿಗೆಲ್ಲ ಹೋಗುತ್ತೆ ಅಂದಾಗ ಸುಮಾರು 100, 500, 600 ಪಾಸ್ಗಳು ಮತ್ತು ಇನ್ವಿಟೇಷನ್ ಅವ್ರ ಕೈಲೂ ಕೊಟ್ಟಿದ್ದೀನಿ. ನನ್ನ ಕೈಯಲ್ಲಿ ನನ್ನ ಪ್ರೋಟೋಕಾಲಲ್ಲಿ ನಾನು ಯಾರ್ಯಾರಿಗೆ ಮುಖ್ಯವಾಗಿ ಕೊಡಬೇಕು ಅಂತಿರುತ್ತೆ ಅಂಥವ್ರಿಗೆ ನಾನೇ ಖುದ್ದಾಗಿ, ನಾವು ಗಂಟ್ಲು ನೋಡಿದ್ರೆ ನಿಮ್ಗೆ ಗೊತ್ತಾಯ್ತು, ಖುದ್ದಾಗಿ ಕೊಟ್ಟಿದ್ದೀನಿ. ಮಿಕ್ಕಿದೆಲ್ಲ ನಮ್ಮ ಅಕಾಡೆಮಿಲಿ ಕಳೆದ ವರ್ಷ ಯಾವ ರೀತಿಯಲ್ಲಿ ಪೋಸ್ಟರ್ ಕಳಿಸ್ಬೇಕು, ಯಾರಿಗೆ ಹೇಳಬೇಕು, ಅದನ್ನೆಲ್ಲ ಖಂಡಿತ ಕರೆಕ್ಟಾಗಿ ಎಲ್ಲ ಕೆಲಸಗಳು ಮುಗಿದಿದೆ, ಎಲ್ಲವೂ ಮುಗಿದಿದೆ. ನಾನೇ ಖುದ್ದಾಗಿ ಕೊಟ್ಟಿದ್ದೀನಿ ಕೆಲವರಿಗೆ. ಅಂದರೆ ಮುಖ್ಯವಾಗಿ ನನ್ನ ಇದಕ್ಕೆ ಏನು ಹೇಳಿದ್ರೋ, ಯಾರು ಕೊಡಬೇಕು ಅಂತ ಹೇಳಿದ್ರೋ ಅದನ್ನು ನಾನು ಕೊಟ್ಟಿದ್ದೀನಿ. ನೂರಾರು ಪಾಸ್ಗಳು ಕೇಳೋಕ್ಕಾಗತ್ತೆ, ಪಾಸ್ಗಳು ತೊಗೊಳಕ್ಕಾಗತ್ತೆ, ಯಾವತ್ತು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗತ್ತೆ. ಆದರೆ ವೇದಿಕೆ ಕಾರ್ಯಕ್ರಮ ಯಾವತ್ತಿರುತ್ತೆ ಗೊತ್ತಾಗಲ್ವ? ನಮ್ಮ ಕಾರ್ಯಕ್ರಮ ತಾನೇ ಇದು. ನಮ್ಮ ಸರ್ಕಾರ ಯಾರಿಗೋಸ್ಕರ ಮಾಡ್ತಾಯಿದೆ? ನಮಗೋಸ್ಕರ ಮಾಡ್ತಾಯಿದೆ. ಎಲ್ಲ ಹೋಗಿ ಬಂದು ಈ ಗೂಬೆನ ಸಾಧು ಕೋಕಿಲ ಮೇಲೆ ಕೂರ್ಸಕ್ಕೆ ಹಿಂಗಿದೆಯೋ ಎಲ್ಲವನ್ನು ಸರಿಯಾಗಿ ಸಾಧು ಕೋಕಿಲ ನಾನು ಒಬ್ಬ ಅಧ್ಯಕ್ಷನಾಗಿ ನನ್ನ ಕೆಲಸವನ್ನು ನಾನು ಸರಿಯಾಗಿ ನಿಭಾಯಿಸಿದ್ದೀನಿ.